ಶಿವ ಮತ್ತು ಪಾರ್ವತಿ ಸುತನಾದ ಗಣೇಶನನ್ನು ವಿಶೇಷವಾಗಿ ಬುಧವಾರದಂದು ಸಂಕಷ್ಟ ಚತುರ್ಥಿ ದಿನದಂದು ಸೇರಿದಂತೆ ಇನ್ನಿತರ ಗಣೇಶನಿಗೆ ಸಂಬಂಧಿಸಿದ ಪ್ರಮುಖ ದಿನಗಳಂದು ಆತನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಗಣೇಶನನ್ನು ಪೂಜಿಸುವಾಗ ಯಾವಾಗಲೂ ಆತನಿಗೆ ಪ್ರಿಯವಾದ ವಸ್ತುಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದರಿಂದ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ. ಆದರೆ ನೀವು ಗಣೇಶನಿಗೆ ನೈವೇದ್ಯವಾಗಿ ಈ ವಸ್ತುಗಳನ್ನು ಅರ್ಪಿಸಿದರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತೀರಿ. ಯಾವೆಲ್ಲ ವಸ್ತುಗಳನ್ನು ನೀವು ಗಣೇಶನಿಗೆ ನೈವೇದ್ಯವಾಗಿ ಅರ್ಪಿಸಬಾರದು? ತುಂಡಾದ ಅಕ್ಕಿಯನ್ನು ಪೂಜೆಯಲ್ಲಿ ಬಳಸದಿರಿ. ನೀವು ಗಣೇಶನನ್ನು ಪೂಜೆ ಮಾಡುವ ಸಮಯದಲ್ಲಿ ಆತನಿಗೆ ಎಂದಿಗೂ ಮುರಿದ ಅಥವಾ ತುಂಡಾದ ಅಕ್ಕಿಯನ್ನು ನೀಡದಂತೆ ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಿ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಅಕ್ಷತೆ ಅಂದರೆ ಸಂಪೂರ್ಣ ಅಕ್ಕಿಯನ್ನು ಯಾವಾಗಲೂ ಪೂಜೆಯಲ್ಲಿ ಬಳಸಬೇಕು. ತುಂಡಾದ ಅಕ್ಕಿಯನ್ನು ನೀವು ಪೂಜೆಯಲ್ಲಿ ಬಳಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ಹೂವುಗಳನ್ನು ಅರ್ಪಿಸಬಾರದು. ಗಣಪತಿ ದೇವನನ್ನು ಪೂಜೆ ಮಾಡುವ ಸಮಯದಲ್ಲಿ ಗಣಪತಿಗೆ ಚೆಂಡು ಹೂಗಳನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದರೆ ಗಣಪತಿ ಪೂಜೆಯಲ್ಲಿ ಕೇದಿಗೆ ಹೂವುಗಳನ್ನು ಅರ್ಪಿಸಬಾರದು. ಹೀಗೆ ಮಾಡುವುದರಿಂದ ಗಣಪತಿಗೆ ಕೋಪ ಬರಬಹುದು ಎಂಬ ನಂಬಿಕೆ ಇದೆ. ಗಣೇಶನ ಪೂಜೆಯ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ತಪ್ಪು ಆಲೋಚನೆಗಳನ್ನು ಅಥವಾ ನಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು. ಇಂತಹ ಕೆಟ್ಟ ಆಲೋಚನೆಗಳನ್ನು ನೀವು ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಗಣೇಶನನ್ನು ಪೂಜಿಸುವುದರಿಂದ ಪೂಜೆಯ ಶುಭ ಫಲಗಳು ನಿಮಗೆ ದೊರೆಯದೆ ಹೋಗಬಹುದು. ಈ ಎಲೆಯನ್ನು ಗಣೇಶನ ಪೂಜೆಯಲ್ಲಿ ಬಳಸದಿರಿ. ಗಣೇಶನಿಗೆ ದುರ್ವಾವನ್ನು ಅರ್ಪಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಆದರೆ ಗಣೇಶನಿಗೆ ಪೂಜೆಯಲ್ಲಿ ಎಂದಿಗೂ ತುಳಸಿ ಎಲೆಗಳನ್ನು ಅರ್ಪಿಸಬಾರದು. ಏಕೆಂದರೆ ತುಳಸಿಯು ಗಣೇಶನಿಗೆ ಶಾಪ ನೀಡಿದಳು ಎಂದು ಪುರಾಣ ಕಥೆಯಲ್ಲಿ ವಿವರಿಸಲಾಗಿದೆ. ಈ ಕಾರಣಕ್ಕಾಗಿ ತುಳಸಿಯನ್ನು ಗಣೇಶನ ಪೂಜೆಯಲ್ಲಿ ಬಳಸಲಾಗುವುದಿಲ್ಲ. ಸ್ನೇಹಿತರೆ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.